ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದು ಅಂತ ಹೇಳಿದ್ರೆ, ಇವಾಗ ಎಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಮುಂಚೆ ಇವಾಗ ನಮ್ಮ ಡೈರೆಕ್ಟರ್ ಸರ್ ಆದಿತ್ಯ ಸರ್ ಹೇಳಿದಾಗೇ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರ ಅವ್ರು ನೋಡಿಕೊಂಡ್ರೆ ಸಾಕು. ಅವ್ರ ತಮ್ಮ ಇರ್ತಂದ್ರೆ ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವರು ನೋಡ್ಕೊಳ್ಳಿ ಅವ್ರ ಸಂಸಾರ ಅಂತ. ಆ ಥರ ಇವಾಗಿರೋ ಸಿಚುವೇಶನಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾವು ಹೇಗೆ ಅಂತೇಳಿ ನಾವು ಅಣ್ಣ ಅತ್ತಿಗೆಯಾಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಮತ್ತು ನಮ್ಮ ಮೈದನರೆಲ್ಲ ಆಗಿ ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆಂಧ್ರ ನಿಲಯದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ನಾನು ತುಂಬ ವರ್ಷ ಆದಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬಾ ಖುಷಿಯಾಗಿದೆ. ಪ್ರಿಪ್ರೇಷನ್ ಅಂತ ಹೇಳಿದ್ರೆ ನಾನು ಆ ಥರ ಏನು ಪ್ರಿಪ್ರೇಷನ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾ ಖುಷಿಯಾಗಿದೆ. ಸುಧಾ ಅನ್ನೋ ಪಾತ್ರ ಎಲ್ರಿಗೂ ನಿಮ್ಮ ಮನೆ ಮಗಳು ಆಗ ನನ್ನ ನೋಡ್ಬೋದು. ಪ್ರತಿಯೊಂದು ಮನೆಗೂ ನಡೆಯುವಂಥ ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಆನಂದ ನಿಲಯ ಟೈಟಲ್ ಹೇಳುವಂತೆ ಆನಂದ ನಿಲಯ ಅನ್ನೋ ಮನೆಯೇ ಇಲ್ಲಿ ಇರೋದು. ಇಲ್ಲಿ ನನ್ನ ಚಿಕ್ಕ ಮಗನಿಂದ ಹಿಡಿದು ನನ್ನ ಹಿರಿಯ ಮನೆಗೆ ಹಿರಿಯರು ನಾನು. ಇಲ್ಲಿ ಎಲ್ರಿಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟು ಅವರವರ ಅಂದರೆ ಏಜ್ಗೆ ಅನುಸಾರವಾಗಿ ಈಗ ನಂದೇ ಒಂದು ಈಗ ಈ ವಯಸ್ಸಲ್ಲಿ ತಾಯಿಗೆ ಅವಳೇ ಸಾಗಿ ಬಂದ ಒಂದು ದಾರಿ ಇದೆ, ಅವನಿಗೆ ಒಂದು ಸಾಗಿ ಬಂದ ದಾರಿ ಇದೆ. ಇವಳು ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ದರೂ ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ಕೆ ಸಾಧ್ಯ. ಈಗ ನಾವೆಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬರೀ ಗಂಡ ಹೆಂಡತಿ ಇದ್ದರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಅವನ ಕಮ್ಯುನಿಕೇಷನ್ ಅವ್ರ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ದುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ ನೀವು ಕುಟುಂಬದಲ್ಲಿ ಇದ್ದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದ್ದೀರೋ ಇಲ್ವೋ, ಅದಕ್ಕೆ ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ. ಏನೋ ಹೊಟ್ಟೆ ಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸು ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ ಹೊರತು ಮನಸ್ಸಿಂದ ನಾವು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ಅದು ನನಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನು ಹಿಡ್ಕೊಂಡು ಕಥೆಯನ್ನು ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂಥ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ, ಭುವನ್ ಅಂತ ಒಬ್ಬ ರಫ್ ಆ್ಯಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವು ಆ ಥರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದರೆ ನಾನು ಜಾಸ್ತಿ ನಗಲ್ಲ, ಸಿಡುಕು ಮುದಿಸಿದ್ದವನೂ ಅಲ್ಲ ನಾನು. ಆದರೆ ಅವಳಿಗೆ ಗಂಡನ್ನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದ್ದಾಳೆ, ಮಗ ಸೊಸೆ ಮನೆ ನೋಡ್ಕೋತಿದ್ದಾರೆ, ಆ ಸಂತೋಷನೂ ಇದೆ. ಅದ್ರ ಜೊತೆಗೆ ಅವಳು ಮುಂದೆ ಸಾಕ್ತಿರೋದ್ರಿಂದ ಅವಳ ಕ್ಯಾರೆಕ್ಟರ್ ಒಂಥರ ರಫ್ ಕ್ಯಾರೆಕ್ಟರ್. ಎಲ್ಲರಿಗೂ ಅದೇ ಆದ ಒಂದು ಹೊಳಪಿದೆ. ಇದೊಂದು ತುಂಬ ಎಲ್ರಿಗೂ ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥದ್ದಿದೆ. ನಾನು ನಮ್ಮ ಸುಬ್ಬು ಸರ್ಗೆ ಇಂಥದ್ದೊಂದು ಪ್ರಾಜೆಕ್ಟ್ನ ಕೈಗೆತ್ಕೊಂಡಿರೋದು. ಯಾಕಂದರೆ ಈಗಿನ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಲವ್ ಆ್ಯಂಗಲ್ಲೋ ಅಥವಾ ಬೇರೆ ಥರದ್ದಿರುತ್ತೆ. ಇದು ಕುಟುಂಬದ ಹೊಸ ಪ್ರಯತ್ನ, ಹೊಸ ಹೆಜ್ಜೆ, ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನು ಆಶೀರ್ವದಿಸಿ ನಮ್ಮ ಟೀಮ್ನ ಗೆಲ್ಲಿಸಿ ಅಂತ ಕೇಳ್ಬೋದು. ನನಗೆ ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ನನಗೆ ಆ್ಯಕ್ಚುಲಿ ಕಥೆನ ಸುಷ್ಮಾ ಮೇಡಮ್ ಅಸೈನ್ ಮಾಡಿದಾಗ ಭಯ ಆಯಿತು. ಏನಕ್ಕೆ ಭಯ ಆಯಿತು ಅಂತಂದರೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇವಾಗ ಸುಮಾರು ಜನಕ್ಕೆ ಗೊತ್ತಿರೋರು ಮರ್ತೋಗಿದ್ದಾರೆ. ಹೆಂಗೆ ಅಂದರೆ ಆಮೇಲೆ ಎಲ್ಲರೂ ಆವಾಗಲೇ ಮೇಡಮ್ ಹೇಳಿದಂಗೆ ಒಂದು ಸ್ವಲ್ಪ ಲವ್ ಟ್ರಯಾಂಗಲು ಈ ಥರದ್ದು ರಿಗ್ರೆಸಿವ್ ಕಂಟೆಂಟು ಈ ಥರದ್ದು ನೋಡಿ ಜೊತೆಗೆ ರೂಢಿಯಾಗಿರೋದ್ರಿಂದ ಈ ಥರ ಒಳ್ಳೆತನ ಏನಾದರೂ ತೋರಿಸಿದ್ರೆ ನೋಡ್ತಾರ ಜನ ಅಂತ ಭಯ ಆಯಿತು. ಬಟ್ ನನಗೆ ಫಸ್ಟ್ ನಾನು ಬಂದು ಡೈರೆಕ್ಟರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹತ್ರ ಕತೆ ಹೇಳ್ಕೊಂಡೆ. ಕೃಷ್ಣ ಅಂತ ಹೇಳ್ಬಿಟ್ಟು ಆದರ್ಶ ಡೈರೆಕ್ಟರು ಇವ್ರ ಹತ್ರ ಹೇಳ್ಕೊಂಡಾಗ ಸರ್ ಕತೆ ಸೂಪರ್ ಆಗಿದೆ ಸರ್, ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇವರು ಬಂದು ಖುಷಿಯಿಂದ ಶುರುವಾಗಿದ್ದು
ಮತ್ತು ಹೋಗ್ತಾ ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದರೆ ಒಂದು ಪ್ರಾಜೆಕ್ಟ್ ಆವಾಗಲೇ ಹೇಳ್ತಾ ಇದ್ದೆ ಅಂದರೆ ಧರ್ಮ ಅವ್ರು ಹೇಳಿದ್ರು, ಒಂದು ಪ್ರಾಜೆಕ್ಟ್ ಒಂದು ಶಕ್ತಿ. ಪ್ರಾಜೆಕ್ಟ್ನ ನಾವು ಚೂಸ್ ಮಾಡೋದಿಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡುತ್ತೆ ಆ್ಯಕ್ಚುಲಿ. ಈ ಹಿಂದೆನೂ ಇದೇ ವಾಹಿನಿಯಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಮಾಡಬೇಕು ಅಂತ ಡಿಸ್ಕಷನ್ ಆಗಿತ್ತಂತೆ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಅಂತ ಅಂದರೆ ನಾನು ಆ್ಯಕ್ಚುಲಿ ತುಂಬ ಲಕ್ಕಿ. ಆ್ಯಂಡ್ ಒಂದಿದು ನನಗೆ ಏನಕ್ಕೆ ನಾಸ್ಟಾಲಜಿಕ್ ಫೀಲಿಂಗ್ ಅಂತಂದರೆ, ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದವನು, ಬಟ್ ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಕಂಟಿನ್ಯೂ ಆಗಿದ್ದು. ನಾನು ಯಾವಾಗಲೂ ನನ್ನ ಪಾಸ್ಟ್ನ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಸೀರಿಯಲ್ ಮುಖಾಂತರ, ಕೆಲಸದ ಮುಖಾಂತರ ನನಗೆ ಮತ್ತೆ ವಾಪಸ್ ಅದನ್ನು ರಿಲೀಸ್ ಮಾಡೋಕ್ಕೆ ಸಿಕ್ಕಿದೆಯಲ್ಲ. ಸೊ ಇದು ವೆರಿ ವೆರಿ ಲಕ್ಕಿ. ಆ್ಯಂಡ್ ಇಷ್ಟು ಒಳ್ಳೆ ಕತೆ ಕೊಟ್ಟಿದ್ದು ಸುಷ್ಮಾ ಮೇಡಮ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಕತೆ ಸಿಗುತ್ತೆ, ಅದನ್ನು ನೆಕ್ಸ್ಟು ಸ್ಕ್ರೀನ್ ಪ್ಲೇ ಮುಖಾಂತರ, ಅಂದರೆ ಸ್ಕ್ರಿಪ್ಟ್ ಮುಖಾಂತರ ಅದನ್ನು ಇನ್ನಷ್ಟು, ಯಾಕಂದರೆ ಇದು ಒಂದು ರೀಮೇಕ್ ಆ್ಯಕ್ಚುಲಿ, ತಮಿಳು ಶೋ ರೀಮೇಕ್ ಇದು. ಈಗ ಆಲ್ರೆಡಿ ಅಂದರೆ ಇಷ್ಟು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು ನೋಡಿದ್ರೆ ಎಲ್ಲೂ ಕೂಡ ಅಂದರೆ ಬೆಂಗಳೂರಲ್ಲಾಗಲಿ ಹಳ್ಳಿಗಳಾಗಲಿ, ಬೆಂಗಳೂರಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ತುಂಬ ವಿರಳ, ಕಾಣಿಸೋದೇ ಇಲ್ಲ, ತುಂಬ ಕಡಿಮೆ ನಾವು ನೋಡ್ತಾ ಇರೋದು. ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲು ಅವಿಭಕ್ತ ಕುಟುಂಬ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ ಎಲ್ಲ ತಮ್ಮ ಒಂದು ಫ್ಯೂಚರ್ನ ಹುಡುಕ್ತಾ, ತಮ್ಮ ಡೆವಲಪ್ಮೆಂಟ್ನ ಹುಡುಕ್ತಾ, ಹಳ್ಳಿಯಲ್ಲಿರುವಂಥೂ ಎಷ್ಟೋ ಜನ ಯುವಕರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಸೊ ಅವಿಭಕ್ತ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟು ಈಗ ಆಲ್ರೆಡಿ ಅಂದರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲ ಅವಿಭಕ್ತ ಕುಟುಂಬ ಏನು ಅಂದರೆ ಬೆಳೀತಾನೆ ಬರೀ ತಂದೆ ತಾಯಿ ಜೊತೆಗೆ ಬೆಳೀತಾರೆ, ಅಥವಾ ಅಣ್ಣ ತಂಗಿ ಜೊತೆ ಮಾತ್ರ ಬೆಳೀತಾರೆ. ಅವರ ತಾತ, ಅವರ ಅಜ್ಜಿ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಇದ್ಯಾವುದೂ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣವಾಹಿನಿಯವರು, ಸ್ಟಾರ್ ಸುವರ್ಣವಾಹಿನಿಯವರು ಇಂಥ ಒಂದು ಕಥಾ ಹಂದರವನ್ನು ತರ್ತಾ ಇದ್ದಾರೆ ಅಂದರೆ ಅದು ಮುಖ್ಯವಾದ ಉದ್ದೇಶ ಏನು ಅಂದರೆ, ನಿಜವಾಗ್ಲೂ ಈಗ ಬೆಳೀತಿರುವಂಥ ಕೆಲವೊಂದಷ್ಟು ಹುಡುಗರಿಗೆ, ಮಕ್ಕಳಿಗೆ, ಹಾಗೆ ಜೊತೆಗೆ ಎಷ್ಟೊಂದು ಜನ ಮೊದಲು ಜೊತೆಗಿದ್ದವರು ಈಗೆಲ್ಲೋ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಬೆಳೀತಾ ಅಣ್ಣ ತಮ್ಮಂದಿರಾಗಿರ್ತಾರೆ. ಆಮೇಲೆ ನೋಡ್ತಾ ಎಲ್ಲೋ ಅವ್ರದ್ದೇ ಒಂದು ಕುಟುಂಬ, ಇವ್ರದ್ದೇ ಒಂದು ಕುಟುಂಬ ಅಂತ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿರ್ತಾರೆ. ಅಂಥವ್ರೆಲ್ಲರೂ ಕೂಡ ಈ ಧಾರಾವಾಹಿಯನ್ನು ನೋಡಿದಾಗ ಅಥವಾ ಈ ಕಥಾ ಹಂದರವನ್ನು ನೋಡಿದಾಗ ಎಲ್ಲೋ ಒಂದು ಸರಿ ಅಯ್ಯೋ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವೇನೋ, ನಾವು ಹೀಗಿರ್ಬೋದಿತ್ತು, ನಾವು ಹಾಗಿರ್ಬೋದಿತ್ತು ಅಂತ ಅವರು ಕೂಡ ತಮ್ಮ ಸಮಯಗಳನ್ನ ಮೆಲ್ಕು ಹಾಕ್ಬೋದು. ಆ ಥರ ಪ್ರತಿಯೊಂದು ವಿಭಾಗದವರು ಪ್ರತಿಯೊಂದು ಜನ್ರೇಷನ್ಸ್ಗೂ ಕೂಡ ಒಂದು ನಾವು ಏನಂತೀವಿ ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಜೊತೆಗೆ ಎಂಟರ್ಟೈನ್ಮೆಂಟ್ನೂ ಇಟ್ಕೊಂಡಿದ್ದೀವಿ. ಆದ್ದರಿಂದ ಪಾತ್ರಗಳ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲದನ್ನು. ಆದ್ದರಿಂದ ಎಲ್ಲ ರೀತಿಯ ಜನ್ರೇಷನ್ಸ್ಗೂ ಹೊಂದುವಂಥ ಒಂದಷ್ಟು ಪಾತ್ರಗಳನ್ನ ಇದರಲ್ಲಿ ಸೃಷ್ಟಿ ಮಾಡಿದ್ದೀವಿ. ಕಥೆ ಎಲ್ಲ ಕಡೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕಥೆಯಲ್ಲಿ ಬೇರೆ ಯಾವುದೋ ಹೊಸ ಕಥೆಯನ್ನು ಹುಟ್ಟಾಕೋಕ್ಕಾಗಲ್ಲ. ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಯಾರೋ ಒಬ್ಬರು ಜೀವನದ ಕಥೆ ಇಟ್ಕೊಂಡು ನಾವೇನೋ ಒಂದು ಕಥಾ ಅಂದ್ರನ್ನು ಮಾಡ್ತೀವಿ. ಬಟ್ ತೋರಿಸೋ ರೀತಿಯನ್ನು ನಾವು ಪ್ರೆಸೆಂಟ್ ಮಾಡೋ ರೀತಿ ಎಲ್ಲ ಜನ್ರೇಷನ್ಸ್ಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೀಗೆ ಆ್ಯಕ್ಚುಲಿ ಒಂದು 30-35 ವರ್ಷದಿಂದ ಹೀಗಿದ್ವಿ ಅಂತ ಅಟ್ಲೀಸ್ಟ್ ಅವ್ರಿಗೆ ನಾವು ಮನದಟ್ಟು ಮಾಡಿಕೊಟ್ರೆ ನಾವು ಮಾಡ್ತಿರುವಂಥ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದೆ ಆನಂದರಲ್ಲಿ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಇಟ್ಸ್ ಲೈಕ್ 13 ವರ್ಷ ಆದಮೇಲೆ ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆದಮೇಲೆ ಒಂದು ದೇವ್ರ ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಇದು ಆ್ಯಕ್ಚುಲಿ ಸ್ಕ್ರೀನ್ ಟೆಸ್ಟ್ ಮಾಡಿದೆ. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾಯಿದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಅಂತ ಬಾಕ್ಸ್ ಶೂಟ್ ಮಾಡಿದ್ವಿ. ಕೊನೆಗೆ ಧರ್ಮನ್ ಕ್ಯಾರೆಕ್ಟರು ಈ ಶ್ರೀರಾಜನಿಗೆ ಸಿಗ್ತದೆ. ಬೇಸಿಕಲಿ ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂಡದಿಂದ ನಾವು ಬರೋದು ಒಂದು 5 ನಿಮಿಷ ಲೇಟ್ ಆಯ್ತು. ನೀವು ಕಾಯ್ತಾ ಇದ್ರಿ. ನಮ್ಮ ತಂಡದ ವತಿಯಿಂದ ನಾವು ಮೊದಲು ಸಾರಿ ಕೇಳ್ತೀವಿ. ಬಟ್ ನಿಮ್ಮ ಪೇಷನ್ಸ್ಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ.
ಆನಂದನಲ್ಲಿಯ ಇದೊಂದು ಕೌಟುಂಬಿಕ ಸೀರಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಹೀರೋ ಹೀರೋಯಿನು ಅನ್ನೋದಕ್ಕಿಂತ ಕಥೆನೇ ಹೀರೋ. ಅದರಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನು ನೋಡ್ಬೋದು ಅಂದರೆ ನಿಮ್ಮಲ್ಲಿರುವಂಥ ಅಣ್ಣ ತಮ್ಮನ ನೋಡ್ಬೋದು, ಅಣ್ಣ ತಂಗಿ ನೋಡ್ಬೋದು, ಅತ್ತಿಗೆ ನೋಡ್ಬೋದು, ತಂದೆ ತಾಯಿ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ಮ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರಾ. ಆ ಥರ ವಿಷಯಗಳನ್ನ ಇಟ್ಕೊಂಡು, ಆ ಥರ ಎಳೆಗಳನ್ನ ಇಟ್ಕೊಂಡು ಸೀನ್ಸ್ಗಳನ್ನ ಪೋಣಿಸಿ ಮಾಡಿರುವಂಥ ಒಂದು ಸೀರಿಯಲ್ಲು. ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರ ಬೇಕು. ಥ್ಯಾಂಕ್ ಯು. ಪಾಠ ಮಾಡೋದಕ್ಕೋಸ್ಕರ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಈ ಥರದ್ದೊಂದು ರಗಡ್ ಹುಡುಗ ಇರ್ತಾನೋ ಇರಲ್ವೋ ಅನ್ನೋದೊಂದು ಡೌಟ್ ಇರುತ್ತೆ. ಕೆಲವರು ಹುಡ್ತಾನೆ ಆ ಥರ ರಗಡ್ನೆಸ್ಸು, ಆ ಥರ ರಗಡಲ್ಲಿ ತುಂಬ ಕೋಪಿಷ್ಟ ಆ ಥರದ್ದಲ್ಲ. ಅವನು ಹೃದಯವಂತ. ಹಾಗೆ ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲ ಪಾತ್ರಗಳು ಇದರಲ್ಲಿ ಒಂದಲ್ಲ ಒಂದು ರೀತಿ ತ್ಯಾಗ ಮಾಡಿಕೊಂಡೇ ಬರ್ತವೆ. ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನೊಂದು ದೊಡ್ಡಣ್ಣ ಆಗಿರ್ಬೋದು, ಅರ್ಜುನ್ ಮತ್ತು ನಾನಾಗಿರ್ಬೋದು, ಎಲ್ಲರೂ ಪ್ರತಿಯೊಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡ್ಕೊಂಡು ಬರ್ತಾ ಇರ್ತೀನಿ. ಅದು ಆ ಕತೆ ಮುಂದೆ ಹೇಗೆ ಹೋಗುತ್ತೆ, ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಸದಸ್ಯರು ಬರ್ತಾರೆ, ಅವರು ಬಂದ ಮೇಲೆ ನಮ್ಮ ಕುಟುಂಬ ಇದೇ ರೀತಿ ಇರುತ್ತಾ ಅಥವಾ ಬಿರುಗುಬಿಡುತ್ತಾ, ಇದು ನಮ್ಮ ಮುಂದೆ ಹೋಗುವಂಥ ಕತೆ. ಇಷ್ಟು ನನ್ನ ಪಾತ್ರದ ಬಗ್ಗೆ. ಮುಖ್ಯವಾಗಿ ನಾನು ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಸುಬ್ಬು ಸರ್ಗೆ ಹಾಗೂ ಆದರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಉದ ರೇಣುಕಾ ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಂದ್ರೆ ಅದು ಲಾಸ್ಟ್ ಡೇ ಶೂಟಲ್ಲಿ ನನಗೆ ಕಾಲ್ ಬಂದಿತ್ತು, ಈ ಥರದ್ದೊಂದು ಕ್ಯಾರೆಕ್ಟರ್ದೇ ಮಾಡ್ತೀರಾ ಅಂತ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಒಂದು 2-3 ದಿನ ಲುಕ್ ಟೆಸ್ಟ್ ಆಯಿತು, ಮಾಕ್ ಟೆಸ್ಟ್ ಆಯಿತು. ಇಮಿಡಿಯೇಟ್ಲಿ ಓಕೆ ಆಯಿತು. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ಡೇ 1 ಹಿಡಿದು ಇವತ್ತಿನವರೆಗೂ ಪ್ರತಿದಿನ ಇನ್ಪುಟ್ಸ್ ಕೊಡ್ತಾನೆ ಇರ್ತಾರೆ. ಹಾಗೂ ನಮ್ಮ ನಿರ್ಮಾಪಕರು ಸೋ ಕೈಂಡ್ ಆ್ಯಂಡ್ ಸೋ ಫ್ರೆಂಡ್ಲಿ, ತುಂಬ ಜೋವಿಯಲ್ ಆಗಿ, ತುಂಬ ಎಲ್ಲರ ಹತ್ರ ಒಂಥರ ನಮ್ಮ ಪ್ರೊಡ್ಯೂಸರ್ ಅಲ್ಲ ಅಂತಲೂ ಅದೊಂದು ಫೀಲಿಂಗ್ ಇದೆ ನನಗೆ. ಆದರೂ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್. ಸೊ ವೈ ಆನಂದ ನಿಲಯ ಅಂತ ಬಂದಾಗ ನಾನು ಯಜಮಾನ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ಥರ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರ ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡಬೇಕು ಅಂತಂದರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಥರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ಬರು ರೊಕ್ಕಟ್ಟಾಗಿರೋರು ಇಷ್ಟ ಆಗ್ತಾರೆ, ಇನ್ನು ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಸೊ ಈ ಥರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡೋವಂಥ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಸೊ ಇಲ್ಲಿ ಎಲ್ಲ ಥರ ಒಂದು ಪಾತ್ರಧಾರಿ ಅಂದರೆ ಕ್ಯಾರೆಕ್ಟರ್ಸ್, ಅಂದರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರ್ತೀವಿ. ಅಣ್ಣ ಅಂತ ಬಂದಾಗ ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಯಾರೊಬ್ಬರು ತ್ಯಾಗ ಮಾಡ್ತಾನೆ ಇರಬೇಕು, 100% ಅದು ಮಾಡಲೇಬೇಕು. ಅವಾಗಲೇ ಒಂದು ಕುಟುಂಬ ತುಂಬ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಣ್ಣ ಮತ್ತು ಅತ್ತಿಗೆ ಯಾವಾಗಲೂ ಆ ಕೆಲಸ ಮಾಡ್ತಿರ್ತಾರೆ. ಒಂದು ಅಪ್ಪ ಅಮ್ಮನ ಥರನೇ. ಆ್ಯಂಡ್ ಅಮ್ಮ ಪೆದ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಸೊ ನನ್ನ ಪಾತ್ರ ಬಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ಥರ ಒಂದು ಪ್ಯಾಟರ್ನ ಇಷ್ಟಪಡ್ಬೋದಾಗಿ. ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟು ಏನೋ ಒಂದು ಮಾತುಕತೆ ಆಯಿತು ಅಂದರೆ ಮಾತಾಡಲ್ಲ, ಡೈರೆಕ್ಟಾಗಿ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾರೆ. ಆ್ಯಂಡ್ ಹಾಗೆ ನಮ್ಮ ನಕ್ಕುಲು ಜೆನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವುದ್ಯಾವ ಥರ ಶಾರ್ಟ್ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದು ಒಂದು ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಹಾಗೇ ಆಗುತ್ತೆ ಅಂತ 100% ಗ್ಯಾರಂಟಿ ಕೊಡುತ್ತೆ ನಮ್ಮ ಆನಂದನಿಲಯ. ಆ್ಯಂಡ್
ನನಗೆ ಸ್ವರ ಅನ್ನೋ ಕ್ಯಾರೆಕ್ಟರ್ ಫಸ್ಟ್ ಬಂದಾಗ ನನಗೆ ನಮ್ಮ ಕೃಷ್ಣ ಸರ್ ಮತ್ತು ಸುಬ್ಬು ಸರ್ ಹೇಳಿದ್ರು ಇಲ್ಲಮ್ಮ ಈ ಪಾತ್ರ ಮಾಡು ನಿಜ ಚೆನ್ನಾಗಿರುತ್ತೆ. ನಾನು ಏನು ಯೋಚನೆ ಮಾಡಲಿಲ್ಲ. ಸರಿ ಸುವರ್ಣ ಅವರು ನನ್ನ ಮತ್ತೆ ಚಾನಲಿಗೆ ಕರೆದು ನಾನು ಓದು ಎಲ್ಲಮ್ಮ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ಚಾನಲಿಗೆ ಕರೆದು ಆಪರ್ಚುನಿಟಿ ಕೊಟ್ಟಾಗ ನಾನು ಸರಿ ಪಾತ್ರನ ಒಂದ್ಸಲ ಕೇಳಿಸ್ಕೊಂಡೆ. ಡೈರೆಕ್ಟ್ ಲುಕ್ ಟೆಸ್ಟ್ ಆಯಿತು. ಆ ಲುಕ್ ಟೆಸ್ಟಲ್ಲಿ ಡೈಲಾಗ್ಸ್ ಕೇಳ್ಕೊಳ್ಳುವಾಗಲೇ ನನಗೆ ಒಂದು ಓಕೆ ಪಾತ್ರ ಹೀಗೆ ಬರುತ್ತೆ ಅಂತ ನನಗೆ ಒಂದು ಸ್ವಲ್ಪ ಐಡಿಯಾ ಬಂತು. ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ. ಸರಿ ಸರ್ ಮಾಡೋಣ, ನಾನೇನು ಹೇಳಿ ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡು ಇವತ್ತು ಬರ್ತಾ ಇರೋ ರೆಸ್ಪಾನ್ಸಿಗೆ ಅವತ್ತು ನಾನು ಒಳ್ಳೆ ಡಿಸಿಷನ್ ತೊಗೊಂಡೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ ಈಗ ಪ್ರತಿಯೊಂದು ಮನೇಲಿ ಯಾರ್ಯಾರಿಗೆ ಒಬ್ಬಳೇ ಮಗಳಿರ್ತಾರೋ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಹೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ ಈ ಸೀರಿಯಲಲ್ಲಿ ಅಷ್ಟೇ ಮುದ್ದಾಗಿ ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿರುತ್ತೆ ನನಗೆ. ನಾನು ಯಾವುದಕ್ಕೂ ಹೆದರೋದಿಲ್ಲ. ನನಗೇನು ಬೇಕು, ನನಗೆ ಅರ್ಜುನ್ ಬೇಕು ಅಷ್ಟೇ, ಆ ಮನೆಗೆ ಸೊಸೆ ಆಗಬೇಕು ಅಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರು ಹೇಳೋದಿಲ್ಲ, ತಲೆಗೆ ಹಾಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರುತ್ತೆ. ಒಳ್ಳೆ ಉದ್ದೇಶ ಇದ್ದು ನಾನು ಆ ಮನೆಗೆ ಹೋಗಬೇಕು ಅಂತ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ನನಗೆ ಬೇರೆ ಯಾವುದೇ ಥರ ಕೆಟ್ಟ ಯೋಚನೆ ಆಗಲಿ ಏನೂ ಇರಲ್ಲ. ನನ್ನ ತಲೆಯಲ್ಲಿ ಬರೀ ಅರ್ಜುನ್ ಅನ್ನೋದು ಒಂದೇ ಇರುತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇನು ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದರೆ ಫಸ್ಟ್ ಆಫ್ ಆಲ್ ಸ್ಟಾರ್ ಸುವರ್ಣಗೆ ತುಂಬ ಥ್ಯಾಂಕ್ಸ್. ನನ್ನ ಮತ್ತೆ ಈ ಚಾನಲ್ಗೆ ಕರ್ಕೊಂಡಿದ್ದಕ್ಕೆ. ಆ್ಯಕ್ಷನ್ ಅಂತ ಹೇಳಿದಾಗ ಸ್ಟಾರ್ ಸುವರ್ಣ ಅಂತ ಹೇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ಐ ಸೆಡ್ ಓಕೆ, ನನ್ನ ಸೆಕೆಂಡ್ ಥಾಟ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಸಹನಾ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಲೇ ಬೆಳೆದಿದ್ದು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಶಿಫ್ಟ್ ಆದವಳು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದಮೇಲೆ ಆ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿನೇ ನಮ್ಗೆ ಎಷ್ಟೊಂದು ಮನಸ್ತಾಪಗಳಿರುತ್ತೆ. ಆ್ಯಂಡ್ ಈ ಪಾತ್ರ ಅರ್ಜುನನ್ನ ತುಂಬ ಇಷ್ಟಪಡ್ತಿರೋಂಥ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವರು ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂಥ ಹುಡುಗಿ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊತಾಳ ಇಲ್ವಾ ಅನ್ನೋದೇ ಈ ಸಹನಾ ಪಾತ್ರ. ಥ್ಯಾಂಕ್ ಯು ಸುಬ್ಬು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಆದರ್ಶ್ ಸರ್ ಥ್ಯಾಂಕ್ ಯು ಸೋ ಮಚ್.